ಹಾಯ್ ಫ್ರೆಂಡ್ಸ್, ಸವಿತಾಸ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಟಾಣಿ ಸಾರು. ಮುದ್ದೆಗೆ, ಪೂರಿಗೆ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ಒಂದು ಕುಕ್ಕರ್ಗೆ ಬಟಾಣಿ ಹಾಕೊಳ್ಳಿ. ನಾನಿಲ್ಲಿ 12 ಗಂಟೆಗಳ ಕಾಲ ಬಟಾಣಿನ ನೆನೆಸ್ಕೊಂಡಿದ್ದೆ. ನೀರು ಹಾಕೊಳ್ಳಿ ಬಟಾಣಿಗೆ ಬೇಕಾದಷ್ಟು. ಕುಕ್ಕರ್ ಮುಚ್ಚಳ ಹಾಕಿ 5 ರಿಂದ 6 ವಿಜಿಲ್ ಹೊಡೆಸ್ಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ಳಿ. ಎರಡು ಈರುಳ್ಳಿ ಹಾಕೊಳ್ಳಿ. ಎರಡು ಟೊಮಾಟೊ ಹಾಕೊಳ್ಳಿ. ಐದರಿಂದ 6 ಒಣಮೆಣಸಿನಕಾಯಿ ಹಾಕೊಳ್ಳಿ. ಆರು ಎಸಳು ಬೆಳ್ಳುಳ್ಳಿ ಹಾಕೊಳ್ಳಿ. ಚಕ್ಕೆ ಲವಂಗ ಹಾಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಹಾಕೊಳ್ಳಿ. ಫ್ರೈ ಆಗಿದೆ. ಈಗ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೇಕಾದಷ್ಟು ನೀರು ಸೇರಿಸ್ಕೊಳ್ಳಿ. ಈಗ ರುಬ್ಕೊಳ್ಳೋಣ. ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಬಟಾಣಿ ಈ ಹದಕ್ಕೆ ಬೇಯಿಸ್ಕೋಬೇಕು. ರುಬ್ಬಿರೋ ಮಸಾಲೆನ ಹಾಕೊಳ್ಳೋಣ.
ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ. ನೀವು ಬೇಕಂದರೆ ರುಬ್ಬುವಾಗೂ ಕೂಡ ಸೇರಿಸ್ಕೋಬೋದು. ಆಲೂಗಡ್ಡೆ ಹಾಕೊಳ್ಳಿ. ಬದನೆಕಾಯಿ ಹಾಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಹಾಕೊಳ್ಳಿ. ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಕರಿಬೇವು ಹಾಕೊಳ್ಳಿ. ಒಗ್ಗರಣೆ ಮಾಡಿರೋದನ್ನ ಬಟಾಣಿ ಸಾರಿಗೆ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಿಸಿ ಬಿಸಿ ಬಟಾಣಿ ಸಾರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Thanks for watching.